ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನಿಮ್ಗೆ ಟೈಟಲ್ ನ ನೋಡಿದ ತಕ್ಷಣ ಗೊತ್ತಾಗಿರತ್ತೆ ಎಜಿ ಬಾಬುಷಾ ಅವರು ನೆಕ್ಸ್ಟ್ ಎಲ್ಲೆಲ್ಲಿ ಸೇಲ್ ಆಗ್ತಾರೆ ಅಂತ ನೀವೆಲ್ಲ ಕೇಳಿದ್ರಿ. ಮತ್ತೆ ಸಾಕಷ್ಟು ಕ್ವೆಶ್ಚನ್ ಗಳನ್ನ ಕೇಳಿದ್ರಿ ಎಜಿ ಬಾಬುಷಾ ಅವ್ರ ಸೇಲ್ ಬಗ್ಗೆ, ಅಂದ್ರೆ ಅಲ್ಲಿ ಕ್ವಾಲಿಟಿ ಬಗ್ಗೆ, ಪ್ರೈಸ್ ಬಗ್ಗೆ, ಮತ್ತೆ ನೆಕ್ಸ್ಟ್ ರಿಕ್ವೆಸ್ಟ್ ಕೂಡ ಮಾಡಿದ್ರಿ ಕೆಲವರೆಲ್ಲ. ನಮ್ ಊರುಗಳಲ್ಲೆಲ್ಲ ಹಾಕೋದಕ್ಕೆ ಹೇಳಿ, ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಆಗಿರ್ಬೋದು, ಮಂಗಳೂರಲ್ಲಿ, ಮೈಸೂರಲ್ಲಿ, ಈ ತರದ ಪ್ಲೇಸ್ ಗಳಲ್ಲೆಲ್ಲ ನಮ್ಮೂರಲ್ಲೂ ಅವರು ಸೇಲ್ ಹಾಕೋದಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿ ಅಂತ ಕೇಳಿದ್ರಿ. ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಮಾತಾಡ್ತೀನಿ, ಅವರು ನೆಕ್ಸ್ಟ್ ಇನ್ನೆಲ್ಲೆಲ್ಲಿ ಸೇಲ್ ಹಾಕ್ತಾರೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಫಸ್ಟ್ ಥಿಂಗ್ ಏನಂತ ಅಂದ್ರೆ, ತುಂಬಾ ಚೆನ್ನಾಗಿ ಕೇಳಿರೋದು ಏನಂತ ಅಂದ್ರೆ, ಕಂಚಿಗೂ ಮತ್ತೆ ಇಲ್ಲಿಗೂ ಏನಾದ್ರೂ ಪ್ರೈಸ್ ಡಿಫ್ರೆನ್ಸ್ ಇರುತ್ತಾ? ಇಲ್ಲಿ ಬಂದು ಅವ್ರು ಸೇಲ್ ಆಗ್ತಾರಲ್ಲ, ಮತ್ತೆ ಕಂಚಿಯಲ್ಲಿ ಅವ್ರದ್ದು ಶಾಪ್ ಇದೆ, ಓನ್ ಶಾಪ್. ಸೊ ಅಲ್ಲಿಗೂ ಇಲ್ಲಿಗೂ ಏನಾದ್ರೂ ಪ್ರೈಸ್ ಡಿಫ್ರೆನ್ಸ್ ಇರುತ್ತಾ ಅಂತ ಕೇಳಿದ್ರಿ. ಅವರು ಸೇಲ್ ಅಂದಿದ ತಕ್ಷಣ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇರೋದಿಲ್ಲ ಪ್ರೈಸ್. ಏನಂತ ಅಂದ್ರೆ, ಅವರು ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾತ್ರ ಅವರು ಇಲ್ಲಿ ಬಂದು ಸೇಲ್ ಆಗ್ತಾರೆ ಅಷ್ಟೇ. ಪ್ರತಿ ವರ್ಷ ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಸೇಲ್ ಆಗ್ತಾ ಇದಾರೆ. ಅವರು ಇವತ್ತು ಮೊನ್ನೆಯಿಂದ ಸೇಲ್ ಆಗ್ತಾ ಇರೋದಲ್ಲ, ಸುಮಾರು ವರ್ಷಗಳಿಂದ ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸೇಲ್ ಆಗ್ತಾ ಇದಾರೆ. ಮತ್ತೆ ಅದನ್ನ ಬಿಟ್ಟು ಬೇರೆ ಊರುಗಳಲ್ಲೂ ಸೇಲ್ ಆಗ್ತಾ ಇದಾರೆ. ಫಸ್ಟ್ ಥಿಂಗ್, ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರೂ ಪ್ರೈಸ್ ಡಿಫ್ರೆನ್ಸ್ ಇರತ್ತಾ ಅಂತ ಕೇಳಿದ್ರಿ. ಆ ಕಂಚಿಗೂ ಮತ್ತೆ ಇಲ್ಲಿಗೂ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತ ಪ್ರೈಸ್ ಡಿಫ್ರೆನ್ಸ್ ಇರೋದಿಲ್ಲ. ಇನ್ನ ನೆಕ್ಸ್ಟ್ ಪಾರ್ಟ್ ಬಂದು, ಏನು ಒಂದು ಡ್ಯಾಮೇಜ್ ಇರುತ್ತಾ ಸ್ಯಾರೀಸ್ ನಲ್ಲಿ ಅಂತೆಲ್ಲ ಸುಮಾರು ಜನ ಕೇಳಿದ್ರಿ. ಸೊ ಅದಕ್ಕೆ ನಾನು ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ. ಈವನ್ ಈ ಪ್ರೀವಿಯಸ್ ವಿಡಿಯೋಗಳಲ್ಲೂ ನಾನು ಹೇಳಿದ್ದೀನಿ, ಮತ್ತೆ ಈ ಒಂದು ವಿಡಿಯೋದಲ್ಲೂ ನಾನು ಕ್ಲಿಯರ್ ಮಾಡ್ತೀನಿ. ಅವ್ರದ್ದು ಡ್ಯಾಮೇಜ್ ಅಂತ ಅಂದ್ರೆ, ಬೇರೆ ಒಂದು ನ್ಯೂ ಸ್ಟಾಕ್ಸ್ ಏನಿರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತ ಡ್ಯಾಮೇಜಸ್ ಇರೋದಿಲ್ಲ. ಬಟ್ ಏನಂತ ಅಂದ್ರೆ, ಅವರು ನಿಮ್ಗೆ ನಾನು ಹೇಳಿದ್ದೀನಿ 20, 30, 40% ಅಂತ ಏನೊಂದು ಡಿಸ್ಕೌಂಟ್ ಹಾಕಿರ್ತಾರಲ್ಲ, ಆ ಒಂದು ಸೆಕ್ಷನ್ ಅಲ್ಲಿ ಮಾತ್ರ ಖಂಡಿತವಾಗ್ಲೂ ಡ್ಯಾಮೇಜ್ ಇದ್ದೇ ಇರುತ್ತೆ, ಸ್ಲೈಟ್ಲಿ ಡ್ಯಾಮೇಜ್. ಅದನ್ನ ಕೆಲವು ಸ್ಯಾರೀಸ್ ಎಲ್ಲ ನಿಜವಾಗ್ಲೂ ಹುಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದೆಲ್ಲ ಏನಕ್ಕೆ ತಗೊಂಡೋಗ್ತಾರೆ ಕೆಲವರು ಅಂತ ಅಂದ್ರೆ, ದೊಡ್ಡವ್ರಿಗೆ ಲೆಹಂಗಾ ಹೊಲ್ಸೋದಕ್ಕಾಗಿರ್ಬೋದು, ಇಲ್ಲಾಂದ್ರೆ ಚಿಕ್ಕ ಮಕ್ಳಿಗೆ ಪಟ್ಟು ಲಂಗ ಅಂದ್ರೆ ಲಂಗ ಬ್ಲೌಸ್ ಅಂತೆಲ್ಲ ಏನ್ ಕರಿತೀವಲ್ಲ, ಸೊ ಆ ತರದೆಲ್ಲ ಸ್ಟಿಚ್ ಮಾಡೋದಕ್ಕೆ ತಗೊಂಡೋಗ್ತಾರೆ. ಕೆಲವ್ರದ್ದೆಲ್ಲ ಹೇಗೆ ಅಂತ ಅಂದ್ರೆ, ಈ ಮಾಡ್ಲಿಂಗ್ಗೆ ಮತ್ತೆ ಕೆಲವರು ಬೋಟಿಕ್ ಎಲ್ಲ ಇಟ್ಟಿರ್ತಾರಲ್ಲ, ಅಂತವ್ರು ಕೆಲವು ಒಂದೊಂದು ಅವ್ರದ್ದು ನ್ಯೂ ಒಂದು ಏನ್ ಕಸ್ಟಮೈಸ್ಡ್ ಒಂದು ಕ್ಲಾತಿಂಗ್ಗೋಸ್ಕರ ಬೇಕು ಅಂತ ಹೇಳ್ಬಿಟ್ಟು ಆ ತರ ತಗೊಂಡೋಗ್ತಾರೆ. ಅಂದ್ರೆ ಅವರು ಬೇರೆ ಏನಾದ್ರೂ ಸ್ಟಿಚ್ ಮಾಡಕ್ ಹೋದಾಗ ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಏನೊಂದು ಡ್ಯಾಮೇಜ್ ಇರುತ್ತೆ, ಕಟ್ ಆಗಿರುತ್ತಲ್ಲ, ಅದನ್ನ ಅವರು ರಿಮೂವ್ ಮಾಡ್ಬಿಟ್ಟು ರಿಮೈನಿಂಗ್ ಥಿಂಗ್ಸ್ ಅವರು ಯೂಸ್ ಮಾಡ್ಕೊಳ್ತಾರೆ. ಸೊ ಅಂತವರು ಆ ಒಂದು ಸೆಕ್ಷನ್ ಅಲ್ಲಿ ತಗೊಂಡು ಹೋಗ್ತಾರೆ. ಬಟ್ ನೀವೇನಾದ್ರೂ ಡಿಸ್ಕೌಂಟ್ ಇದೆ 50%, 40% ಎಲ್ಲ ಡಿಸ್ಕೌಂಟ್ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಸೆಕ್ಷನ್ ಅಲ್ಲಿ ತಗೊಂಡ್ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಡಿಸ್ಪಾಯಿಂಟ್ ಆಗುತ್ತೆ. ಮತ್ತೆ ಏನಂತ ಅಂದ್ರೆ, ಇಲ್ಲ ಸ್ಟೇನ್ ಅಂದ್ರೆ ಸ್ವಲ್ಪ ಏನಾದ್ರೂ ಕರೆಗಳಾಗಿರುವಂತದ್ದು, ಎಲ್ಲಾದ್ರೂ ಫೋಲ್ಡಿಂಗ್ ಇರುತ್ತಲ್ಲ ಸ್ಯಾರಿ, ಆ ಒಂದು ಕಾರ್ನರ್ ಅಲ್ಲಿ ಕೊಳೆ ಆಗಿರುತ್ತೆ. ಸೊ ಅಂತದನ್ನೆಲ್ಲ ಅವರು ಸೇಲ್ ಇಟ್ಟಿರ್ತಾರೆ. ಆ ಡಿಸ್ಕೌಂಟೆಡ್ ಒಂದು ಏನ್ ನಾನು ಹೇಳಿದ್ನಲ್ಲ 20 to 50% ಡಿಸ್ಕೌಂಟ್ ಅಂತ, ಅದ್ರಲ್ಲಿ ಮಾತ್ರ ಕೆಲವು ಒಂದೊಂದು ತುಂಬಾ ಡ್ಯಾಮೇಜ್ ಇರೋ ಅಂತದ್ದು ಇರುತ್ತೆ. ಸೊ ಅಂತದನ್ನೆಲ್ಲ ಏನಕ್ಕೆ ತಗೊಂಡೋಗ್ತಾರೆ, ಮತ್ತೆ ಏನ್ ಅದ್ರಲ್ಲಿ ಕಸ್ಟಮೈಸ್ ಮಾಡಿಸ್ಕೊಳ್ಬಹುದು ಅಂತ ಕೂಡ ನಾನು ನಿಮ್ಗೆ ಐಡಿಯಾ ಕೊಟ್ಟಿದ್ದೀನಿ. ಇವನ್ ನೀವು ಕೂಡ ಆ ತರ ತಗೊಂಡ್ ಬಂದು ಮಕ್ಳುಗಳಿಗೆ ಮತ್ತೆ ದೊಡ್ಡವ್ರಿಗೂ ಕೂಡ, ಅಂದ್ರೆ ಯಂಗ್ಸ್ಟರ್ಸ್ ಏನ್ ಕಾಲೇಜ್ ಗರ್ಲ್ಸ್ ಆ ತರದ ಅವ್ರಿಗೆಲ್ಲ ಲೆಹಂಗಾ, ಬೇರೆ ಏನಾದ್ರೂ ಸರಿ, ಲಾಂಗ್ ಗೌನ್ ಆಗಿರ್ಬೋದು, ಇಲ್ಲ ಸಲ್ವಾರ್ ಸೂಟ್ ಆಗಿರ್ಬೋದು, ಸೊ ಏನ್ ಬೇಕಾದ್ರೂ ಅದರಲ್ಲಿ ಕಸ್ಟಮೈಸ್ ಮಾಡಿಸ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಕ್ವೆಶ್ಚನ್ಸ್ ಬಂದು, ನನ್ಗೆ ಪ್ರತಿ ಬಾರಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ್ಲೆಲ್ಲ ಬರೋದು, ಚಿಕ್ಕಮಂಗ್ಳೂರಲ್ಲಿ ಹಾಕ್ತಾರ, ಮೈಸೂರಲ್ಲಿ ಹಾಕ್ತಾರ, ಹಾಸನಲ್ಲಿ ಹಾಕ್ತಾರ, ಸೊ ನಮ್ಮೂರಲ್ಲೂ ಹಾಕೋದಕ್ಕೆ ಹೇಳಿ ಅವ್ರಿಗೆ ಸೇಲ್ ಬರೀ ಬ್ಯಾಂಗ್ಳೂರಲ್ಲೇ ಹಾಕ್ತಾರೆ ಅಂತ ನೀವೆಲ್ಲ ಕೇಳಿದ್ರಿ, ರಿಕ್ವೆಸ್ಟ್ ಕೂಡ ಮಾಡಿದ್ರಿ. ಸೇಮ್ ರಿಕ್ವೆಸ್ಟ್ ನ ನಾನು ಕೂಡ ತಗೊಂಡೋಗಿ ಅವ್ರ ಹತ್ರ ಇಟ್ಟಿದ್ದೀನಿ. ಸೊ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಅವರು ಸುಮಾರು ಒಂದು ವರ್ಷದ ಮೇಲ್ ಆಯ್ತು ಅಂತ ಅನ್ಕೊಳ್ತೀನಿ, ರಾಜಾಜಿನಗರಲ್ಲಿ ಅವರು ಸೇಲ್ ಹಾಕೇ ಇರ್ಲಿಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡಿದ್ಮೇಲೆ, ಸರ್ ಈ ತರ ಎಲ್ಲ ಸುಮಾರು ಜನ ಕೇಳ್ತಾ ಇದಾರೆ, ಬೇರೆ ಬೇರೆ ಒಂದು ಪ್ಲೇಸಸ್ ಅಲ್ಲಿ ಹಾಕಿ, ಫಸ್ಟ್ ಥಿಂಗ್ ನಾನು ಬ್ಯಾಂಗ್ಳೂರ್ದು ಹೇಳ್ಬಿಡ್ತೀನಿ. ಬ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಒಂದು ಪ್ಲೇಸಸ್ ಅಲ್ಲಿ ಹಾಕಿ ಅಂತ ಕೇಳ್ತಾ ಇದಾರೆ ಅಂತ ಹೇಳಿದ್ಕೆ ಅವರು ಒಪ್ಕೊಂಡು ಅವರು ರಾಜಾಜಿನಗರಲ್ಲಿ ಸೇಲ್ ಹಾಕಿದ್ದಾರೆ ಈ ಸಲ. ಸಾರಿ, ಹಾಕಿದ್ರು, ನಿಮ್ಮೆಲ್ಲರಿಗೂ ಗೊತ್ತು, ನಾನು ಅದರ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೆ. ಇನ್ನ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಅವರು ಯೂಶಲ್ ಆಗಿ ಬ್ಯಾಂಗ್ಳೂರಲ್ಲಿ ಹಾಕುವಂತದ್ದು HSR ಲೇಔಟ್ ವೈಟ್ ಹೌಸ್ ಅಲ್ಲಿ, ಮತ್ತೆ ಜಯನಗರ್ ನಿಮ್ಮೆಲ್ಲರಿಗೂ ಗೊತ್ತು, ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪ, ಆ 4 ಚೌಟ್ರಿಯಲ್ಲಿ ಯಾವ್ದಾದ್ರು 1 ಚೌಟ್ರಿಯಲ್ಲಿ ಹಾಕ್ತಾರೆ, ಅಶೋಕ ಪಿಲ್ಲರ್ ಅಲ್ಲಿ. ಅದನ್ನ ಬಿಟ್ರೆ ನಾಗರಬಾವಿ ತೆರಿಗೆ ಭವನಲ್ಲಿ ಅವರು
ಕಂಪಲ್ಸರಿಯಾಗಿ ಸೇಲ್ ಆಗ್ತಾರೆ. ಅದನ್ನ ಬಿಟ್ರೆ ಇಂದಿರಾನಗರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ರೀಸೆಂಟ್ ಆಗು ಕೂಡ ಜೀವನ್ ಭೀಮಾ ನಗರದ್ದು ಸೇಲ್ ಎಲ್ಲ ಹಾಕಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಇನ್ನ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ನಲ್ಲಿ ಅವರು ಬನಶಂಕರಿ ಕಡೆ ಒಂದು ಪ್ಲಾನ್ ನ ಇಟ್ಕೊಂಡಿದ್ದಾರೆ, ಮತ್ತೆ ರಾಜರಾಜೇಶ್ವರಿ ನಗರ್ ಅಂತ ಏನ್ ಕರಿತೀವಲ್ಲ, ಸೊ ಅಂತ ಕಡೆ ಎಲ್ಲ ಅವರು ಪ್ಲಾನ್ಸ್ ಇಟ್ಕೊಂಡಿದ್ದಾರೆ. ಮತ್ತೆ ಸುಮಾರು ಜನ ಕೇಳ್ತಾ ಇದ್ರಿ ಯಲಹಂಕ ಮತ್ತೆ ಯಶವಂತಪುರ್ ಆ ಕಡೆ ಒಂದು ಸೇಲ್ ಹಾಕೋದಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿ ಅಂತ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರು ನನಗೆ ಹೇಳಿದ್ರು, ಯಾಕಂದ್ರೆ ಅವ್ರು ಮಾಡೋದು ಬಿಸ್ನೆಸ್ ಪರ್ಪಸ್ಗೋಸ್ಕರನೇ ಎಲ್ಲಾರು ಒಂದು ಆ ಸೇಲ್ ನ ಹಾಕೋದವ್ರು. ಅವರು ಒಂದ್ಸಲ ಹಾಕಿದ್ರಂತೆ ಅಲ್ಲಿ ಯಶವಂತಪುರ್ ಯಲಹಂಕದಲ್ಲಿ, ಅವ್ರಿಗೆ ತುಂಬಾ ಬಿಸ್ನೆಸ್ ಲಾಸ್ ಆಯ್ತಂತೆ. ಆಕ್ಚುಲ್ ಆಗಿ ಅಲ್ಲಿ ಅಷ್ಟು ಬಿಸ್ನೆಸ್ ಆಗ್ಲಿಲ್ವಂತೆ ಆ ಒಂದು ಪ್ಲೇಸ್ ನಲ್ಲಿ. ಯೂಶಲ್ ಆಗಿ ಏನಂತ ಅಂದ್ರೆ ಯಲಹಂಕ ಆ ಕಡೆ ಎಲ್ಲ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ರೆಸಿಡೆನ್ಷಿಯಲ್ ಸ್ವಲ್ಪ ಕಡಿಮೆ. ಅಂದ್ರೆ ಈ ಕಡೆಗೆ ಈ ಒಂದು ಜಯನಗರ್ ಈ ತರದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ರೆಸಿಡೆನ್ಷಿಯಲ್ ಕಡಿಮೆನು, ಮತ್ತೆ ಜೊತೆಗೆ ಸೇಲ್ಸ್ ಅವ್ರಿಗೆ ಆಗ್ಲಿಲ್ಲ ಅಲ್ಲಿ ಅಷ್ಟೊಂದು ಅಂತ ಹೇಳಿದ್ಕೆ ಅವರು ಅಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು. ಇನ್ ಫ್ಯೂಚರ್ ಅಲ್ಲೂ ಕೂಡ ಅವರು ಆ ಕಡೆ ಸೇಲ್ ಹಾಕ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಬ್ಯಾಂಗ್ಳೂರೇ ಆಗಿರೋದ್ರಿಂದ ನಾನ್ ಏನ್ ಹೇಳ್ತೀನಿ ಅಂದ್ರೆ ಏನಂತ ಟೈಮ್ ತಗೊಳ್ಳೋದಿಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಅಂದ್ರೆ 1.25 ಗಂಟೆ ಹಿಡಿಬಹುದು. ಬ್ಯಾಂಗ್ಳೂರಲ್ಲಿ ನೀವು ಈ ಮೂಲೆಯಿಂದ ಸೌತ್ ಇಂದ ನಾರ್ತ್ ಬರಕ್ ಆಗಿರ್ಬೋದು, ನಾರ್ತ್ ಇಂದ ಸೌತ್ ಬಂದ್ರು ನೀವು 1.25 ಗಂಟೆ ಹಿಡಿಯುತ್ತೆ. ನೀವು 4 ವೀಲರ್ ಅಲ್ಲಾದ್ರೂ ಸರಿ, 2 ವೀಲರ್ ಅಲ್ಲಾದ್ರೂ ಸರಿ ಬಂದ್ರೆ. ಸೊ ನಿಮ್ಗೆ ನಿಜವಾಗ್ಲೂ ನೀವು ಪರ್ಚೇಸ್ ಮಾಡ್ಬೇಕು ಸ್ಯಾರೀಸ್ ನ ಅಂತ ಅಂದ್ರೆ ಎಲ್ಲಿ ಹಾಕಿರ್ತಾರೋ ಸೇಲು ಅಲ್ಲಿ ಬಂದ್ ತಗೊಳ್ಳಿ. ನಾನೇನು ಒಂದು ಈಗ ಯಶವಂತಪುರ ಯಲಹಂಕ ಸೈಡ್ ಹೇಳದ್ನಲ್ಲ ಅಂತವ್ರಿಗೆ. ಇನ್ನ ರಿಮೈನಿಂಗ್ ಅಪ್ಕಮಿಂಗ್ ಡೇಸ್ ನಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಬನಶಂಕರಿ ಕಡೆ ಹಾಕ್ತಾರಂತೆ, ರಾಜರಾಜೇಶ್ವರಿ ನಗರಲ್ಲಿ ಪ್ಲಾನ್ ಇದೆ. ಇನ್ನು ನೋಡ್ತಾ ಇದಾರೆ ಬೇರೆ ಬೇರೆ ಪ್ಲೇಸ್ ಎಲ್ಲ. ಅದನ್ನ ನನಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ನಿಮ್ಗೆ ನಾನು ಅಪ್ಡೇಟ್ಸ್ ಕೊಡ್ತೀನಿ, ಓಕೆನಾ. ಇನ್ನ ನೆಕ್ಸ್ಟ್ ಇನ್ ಯಾವಾಗ ಸೇಲ್ ಬರುತ್ತೆ ಅಂತ ಕೇಳಿದೀರಾ. ಇನ್ನ ನೆಕ್ಸ್ಟ್ ವೀಕ್ ಅಲ್ಲೇ ಜಯನಗರಲ್ಲಿ ಸೇಲ್ ಹಾಕ್ತಾ ಇದಾರೆ. ನೆಕ್ಸ್ಟ್ ವೀಕ್ ಅಲ್ಲೇ ಈ ವೀಕ್ ಹೋಗುತ್ತಲ್ಲ, ಇನ್ನ ನೆಕ್ಸ್ಟ್ ವೀಕ್ ಅಲ್ಲೇ ಒಂದು ಸೇಲ್ ಹಾಕ್ತಾ ಇದಾರೆ. ಅದು ಪರ್ಟಿಕ್ಯುಲರ್ ಆಗಿ ಡೇಟ್ ನನ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ನಾನು ಕನ್ಫರ್ಮ್ ಆಗಿದ ತಕ್ಷಣ ನಿಮ್ಗೆ ನಾನು ಹೇಳ್ತೀನಿ ಡೇಟ್ ಯಾವತ್ತು ಸೇಲ್ ಹಾಕ್ತಾ ಇರೋದು ಅಂತ. ನನ್ಗೆ ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಡೇಟ್, ಬಟ್ ಆದ್ರೆ ಜಯನಗರಲ್ಲಿ ಒಂದು ಸೇಲ್ ನ ಹಾಕ್ತಾ ಇದಾರೆ. ಇನ್ನ ನೆಕ್ಸ್ಟ್ ಬ್ಯಾಂಗ್ಳೂರ್ ಬಿಟ್ಟು ಔಟ್ ಸೈಡ್ ಸುಮಾರು ಜನ ಕೇಳ್ತಾ ಇದ್ರಲ್ವಾ, ರಿಕ್ವೆಸ್ಟ್ ಕೂಡ ಮಾಡಿದ್ರಿ. ಅವರು ರೀಸೆಂಟ್ ಆಗಿ ಮ್ಯಾಂಗ್ಳೂರ್ಗೆ ಹೋಗಿ ಅಂದ್ರೆ ಮಂಗಳೂರಿಗೆ ಅಲ್ಲಿ ಕೂಡ ಹೋಗಿ ಕಲ್ಯಾಣ ಮಂಟಪ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಮಾರ್ಚ್ ಈ ಮಂತ್ ಅಲ್ಲಿ ಅವರು ಹಾಕ್ಬೋದು, ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಮಂಗಳೂರಲ್ಲಿ ಸೇಲ್ ಹಾಕ್ಬೋದು. ಇನ್ನ ನೆಕ್ಸ್ಟ್ ಚಿಕ್ಕಮಂಗ್ಳೂರಲ್ಲಿ ಕೂಡ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಮೈಸೂರಲ್ಲಿ ಪ್ರತಿ ವರ್ಷ ಅವರು ಇಯರ್ಲಿ ಒನ್ಸ್ ಅವರು ಹಾಕೇ ಹಾಕ್ತಾರೆ ಸೇಲು. ಬಟ್ ನಂಗೆ ಲಾಸ್ಟ್ ಟೈಮ್ ಸಾರಿ ಫಾರ್ ದಟ್, ನಾನು ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗ್ಲೇ ಇಲ್ಲ. ಆ ಟೈಮಲ್ಲಿ ಏನೋ ಸಮ್ ಬ್ಯುಸಿ ಆಗೋಯ್ತು ಅನ್ಸುತ್ತೆ, ಅದು ಇನ್ಫಾರ್ಮೇಶನ್ ಕೊಡಕ್ಕೆ ಆಗ್ಲಿಲ್ಲ. ಆ ಟೈಮಲ್ಲಿ ವಿಡಿಯೋ ಕೂಡ ಮಾಡ್ಲಿಲ್ಲ. ಐ ಥಿಂಕ್ ಒಂದು 5 to 6 months ಬ್ಯಾಕ್ ಅವರು ಮೈಸೂರಲ್ಲಿ ಹಾಕಿದ್ರು. ಅವರು ಪ್ರತಿ ವರ್ಷ ಮೈಸೂರಲ್ಲಿ ತಪ್ಪದೆ ಹಾಕ್ತಾರೆ. ಬನ್ನಿ ಮಂಟಪದ ಹತ್ರ ನಿಯರ್ ಹಾಕ್ತಾರೆ ಸೇಲು. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಆಗ್ದಾಗ ಖಂಡಿತವಾಗ್ಲೂ ಶೋರ್ ಆಗಿ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಇನ್ನ ನೆಕ್ಸ್ಟ್ ಹಾಸನಲ್ಲೂ ಅವರು ಪ್ರತಿ ವರ್ಷ ಎಜಿ ಬಾಬುಷಾ ಅವರು ಸೇಲ್ ನ ಹಾಕ್ತಾರೆ. ಹಾಸನಲ್ಲೂ ಕೂಡ ನಾನು ನಿಮ್ಗೆ ಹಾಕ್ದಾಗ ಹೇಳ್ತೀನಿ. ಇನ್ನ ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ, ನಾರ್ತ್ ಕರ್ನಾಟಕ ಸೈಡ್ ಮತ್ತೆ ಬೇರೆ ಬೇರೆ ಪ್ಲೇಸಸ್ ಎಲ್ಲ. ಅದಿನ್ನೂ ನನ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಓಕೆನಾ. ಕನ್ಫರ್ಮ್ ಆಗಿ ಗೊತ್ತಾದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಆದ್ರೆ ಮಂಗಳೂರು, ಮೈಸೂರು ಮತ್ತೆ ಹಾಸನ್ ಈ ಪ್ಲೇಸಸ್ ಎಲ್ಲ, ಚಿಕ್ಕಮಂಗ್ಳೂರು ಈ ಪ್ಲೇಸಸ್ ಎಲ್ಲ ಹಾಕ್ತಿವಿ ಅಂತ ಹೇಳಿದ್ದಾರೆ. ಸೊ ಅದ್ರದ್ದು ಏನೊಂದು ಸೇಲ್ಸ್ ಅನೌನ್ಸ್ಮೆಂಟ್ ಡೇಟ್ ನನಗೆ ಗೊತ್ತಾಗಿದ ತಕ್ಷಣ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ. ನೀವೆಲ್ಲ ಹೋಗಿ ಅಲ್ಲಿ ನಿಯರ್ ಆ ಒಂದು ಪ್ಲೇಸ್ ನಲ್ಲಿ ಇರೋ ಅಂತವ್ರು ಹೋಗಿ ಬೈ ಮಾಡ್ಬೋದು. ಇನ್ನೇನ್ ಕೇಳಿದ್ರಿ ಕ್ವಶನ್ ಎಜಿ ಬಾಬುಷಾ ಅದು. ಎಸ್, ಆಮೇಲೆ ನನಗೆ ಫಸ್ಟ್ ಇನ್ಫಾರ್ಮೇಶನ್ ನ ಕೊಡಿ, ನಾವು ಬೇರೆ ಒಂದು ಪ್ಲೇಸಸ್ ಇಂದ ಬಂದು ತಗೊಳ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿದ್ರಿ. ಸೊ ನನ್ಗೂ ಕೂಡ ತುಂಬಾ ಮೊದ್ಲೇನು ಗೊತ್ತಾಗೋದಿಲ್ಲ ಸೇಲ್ಸ್ ಯಾವಾಗ ನಡೆಯುತ್ತೆ ಅಂತ. ನನಗೂ ಐ ಥಿಂಕ್ 1 or 2 days ಬಿಫೋರ್ ನನಗೆ ಗೊತ್ತಾಗುತ್ತೆ, ಅವಾಗ ನಾನು ಹೋಗ್ತೀನಿ. ಮತ್ತೆ ಈವನ್ ಇನ್ನೊಂದೇನಂತ ಅಂದ್ರೆ ನಾನು ಹಾಕದ್ಮೇಲೆ ಕೂಡ ಅವರು ಎಲ್ಲಾ ಕಡೆನೂ ಒಂದು ವೀಕ್ ಆದ್ರೂ ಅಟ್ಲೀಸ್ಟ್ 6 days ಆದ್ರೂ ಅವರು ಸೇಲ್ ಹಾಕೇ ಹಾಕ್ತಾರೆ. ಸೊ ನೀವು ಅಕಾರ್ಡಿಂಗ್ ಟು ದಟ್ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ನಾನು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸೇಲ್ ಯಾವತ್ ಸ್ಟಾರ್ಟ್ ಆಗುತ್ತೆ ಅವತ್ತೇ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಬೈ ಆಫ್ಟರ್ನೂನ್ ಆಗಿರ್ಬೋದು, ಇಲ್ಲಾಂದ್ರೆ ಈವ್ನಿಂಗ್ ಆಗಿರ್ಬೋದು. ಈವ್ನಿಂಗ್ ಒಳಗೆ ಒಂದು ಸೇಲ್ಸ್ ವಿಡಿಯೋ
ಬಂದ್ಬಿಟ್ಟಿರುತ್ತೆ. ಮತ್ತೆ ಎಲ್ಲೆಲ್ಲಿ ಒಂದು ಪ್ಲೇಸಸ್ ಹಾಕಿದ್ದಾರೆ ಮತ್ತೆ ಟೈಮಿಂಗ್ಸ್ ಏನು ಪ್ರತಿಯೊಂದು ನಾನೆಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ, ಮತ್ತೆ ಸಹ ಹೇಳಿರ್ತೀನಿ. ಸೊ ಅದನ್ನ ನೋಡ್ಕೊಂಡು ನೀವು ಬೇರೆ ಪ್ಲೇಸ್ ಗಳಿಂದ ಬರೋ ಅಂತವ್ರು ಪ್ಲಾನ್ ಮಾಡ್ಬೋದು. ನಾನು ಹಾಗೆ ಹೇಳ್ದಾಗೆ ಬ್ಯಾಂಗ್ಳೂರಲ್ಲಿ ಏನು ಓಡಾಡೋಂಥದ್ದು ಅಷ್ಟು ಕಷ್ಟ ಅಲ್ಲ ಪಾಪ, ಬೇರೆ ಊರುಗಳಿಂದನೇ ಬಂದು ತಗೊಳ್ತಾರೆ ಅಂತ ಅಂದ್ಮೇಲೆ ಬ್ಯಾಂಗ್ಳೂರ್ನಲ್ಲಿ ಇದ್ದವರು ಎಲ್ಲಿ ಸೇಲ್ ಆಗ್ತಾರೋ ಅಲ್ಲಿ ಹೋಗಿ ತಗೊಳ್ಳಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 1 ಅವರ್ ನಿಮ್ಗೆ ಹೋಗೋದಕ್ಕೆ ಆಗತ್ತೆ, ಇಲ್ಲಾಂದ್ರೆ ಬರೋದಕ್ಕೂ ಆಗತ್ತೆ. ಆ ಟೈಮು ದೂರ ಇದ್ದಂತವ್ರಿಗೆ. ಸೊ ಎಷ್ಟೊಂದ್ ಜನ ಏನಂತ ಅಂದ್ರೆ ನೆಕ್ಸ್ಟ್ ಕೆಂಗೇರಿ ಕಡೆ ಕೇಳಿದ್ರಿ ಅಲ್ವಾ, ಕೆಂಗೇರಿ ಕಡೆನೂ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀನಿ. ಅವರು ಹೇಳ್ತಾ ಇದಾರೆ ಕೆಂಗೇರಿ ಅಂದ್ರೆ ಆಲ್ಮೋಸ್ಟ್ ನಾಗರಬಾವಿ ಎಲ್ಲ ನಿಯರ್ ಬರುತ್ತಲ್ವಾ ಅಂತ ಹೇಳ್ತಾ ಇದಾರೆ. ಮತ್ತೆ ವಿಜಯನಗರ ಕೇಳಿದ್ರಿ, ಈಗ ರಾಜಾಜಿನಗರಲ್ಲಿ ಹಾಕಿದ್ರು. ಅದು ಪ್ಲೇಸ್ ನಿಮ್ಗೆಲ್ಲರಿಗೂ ಗೊತ್ತು, ರಾಜಾಜಿನಗರ್ ಮತ್ತೆ ವಿಜಯನಗರ್ ಬಿಟ್ವೀನ್ ಮಧ್ಯದಲ್ಲಿ ಆ ಒಂದು ಸೇಲ್ನ ಹಾಕಿದ್ರು, ಚೌಡೇಶ್ವರಿ ಒಂದು ಕಲ್ಯಾಣ ಮಂಟಪದ್ದು. ಸೊ ಈ ತರ ನಿಯರೆಸ್ಟ್ ಒಂದೊಂದು ಪ್ಲೇಸ್ ನಲ್ಲಿ ಹಾಕ್ತಾರೆ. ನೀವ್ ಕೇಳೋ ಅಂತ ಪ್ಲೇಸಸ್ ಅಲ್ಲಿ ಹೇಗೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ ಪ್ಲೇಸ್ ನಲ್ಲಿ ಹಾಕ್ತಾರ ಅಂತ ಕೇಳ್ತಾರೆ. ಅವ್ರು ಏನಂತ ಅಂದ್ರೆ ಒಂದೊಂದು ಹೀಗೆ ಇಟ್ಕೊಂಡಿರ್ತಾರೆ, ವೆಸ್ಟ್, ನಾರ್ತ್, ಈಸ್ಟ್, ಸೌತ್, ಈ ತರ ಒಂದೊಂದು ಪ್ಲೇಸ್ ನಲ್ಲಿ ಇಟ್ಕೊಂಡಿರ್ತಾರೆ. ಅಂತ ಕಡೆ ಹಾಕ್ಬೇಕು, ಮತ್ತೆ ಹೆಚ್ಚು ಎಲ್ಲಿ ರೆಸಿಡೆನ್ಷಿಯಲ್ಸ್ ಇರುತ್ತೋ ಅಂತ ಕಡೆ ಹಾಕ್ಬೇಕು ಅಂತ ಅವರು ಪ್ಲಾನ್ ಮಾಡ್ತಾರೆ. ಬಿಕಾಸ್ ಎಲ್ಲಾರು ಮಾಡೋದು ಬಿಸ್ನೆಸ್ಗೋಸ್ಕರನೇ ಆಗಿರೋದ್ರಿಂದ ಅವರು ಅವ್ರ ಬಿಸ್ನೆಸ್ ನೋಡ್ಕೊಳ್ತಾರೆ, ಎಲ್ಲಿ ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಆಗುತ್ತೋ ಅಂತ ಕಡೆ ಹಾಕ್ತಾರೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಐ ಥಿಂಕ್ ನಿಮ್ಮ ಒಂದು ಅಷ್ಟು ಡೌಟ್ಸ್ ಗಳನ್ನೆಲ್ಲ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಮತ್ತೆ ಪ್ಯೂರಿಟಿ ಬಗ್ಗೆ ಕೇಳಿದ್ರಿ. ಎಸ್, ಪ್ಯೂರಿಟಿ ನಿಮ್ಗೆ ಆರಾಮ್ಸೆ ನಿಮ್ಗೆ ಆ ಪ್ರೈಸ್ ಟ್ಯಾಗ್ ಅಲ್ಲೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತ ಮೋಸ ಇಲ್ಲ. ಪ್ಯೂರ್ ಸಿಲ್ಕ್ ಅಂತಿರುತ್ತೆ, ಮಿಕ್ಸ್ ಪ್ಯೂರ್ ಸಿಲ್ಕ್ ಅಂತಿರುತ್ತೆ, ಮತ್ತೆ ಪ್ಯೂರ್ ಜರಿ ಇರುತ್ತೆ, ಪ್ಯೂರ್ ಗೋಲ್ಡ್ ಜರಿ ಅಂತಿರುತ್ತೆ, ಪ್ಯೂರ್ ಸಿಲ್ವರ್ ಜರಿ ಅಂತ ಇರುತ್ತೆ. ಮತ್ತೆ ಆ ಥ್ರೆಡ್ಸ್ ಎಲ್ಲ ಎಷ್ಟಿದೆ ಅಂತ ಅಲ್ಲೇ ನೀವು ಕೌಂಟ್ ಮಾಡ್ಬೋದು. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಿಮ್ಗೆ ಪ್ಯೂರ್ ಜರಿ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೆ ಹೆಬೋ ಒಂದು 10,000 ಹೋಗ್ಬೇಕಾಗತ್ತೆ. ಪ್ಯೂರ್ ಸಿಲ್ಕ್ ಬೇಕು ಅಂದ್ರೆ ಹೆಬೋ ಒಂದು 4,000 ಹೋಗ್ಬೇಕಾಗತ್ತೆ. ಮಿಕ್ಸ್ ಸಿಲ್ಕ್ ಅಂದ್ರೆ ನಿಮ್ಗೆ ನಾನು ಪ್ರತಿ ಸಲ ಹೇಳೋಗೆ 1,300 rupees ಇಂದೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ ಮಿಕ್ಸ್ಡ್ ಸಿಲ್ಕ್. ಓಕೆನಾ, ಪೋಚನ್ಪಲ್ಲಿದೆಲ್ಲ ಬರುತ್ತೆ ನೋಡಿ, ಅದೆಲ್ಲ ಮಿಕ್ಸ್ ಸಿಲ್ಕ್ 1,600 ಆ ರೇಂಜ್ ನಲ್ಲೇ ಬಂದ್ಬಿಡುತ್ತೆ. ಸೊ ಎಲ್ಲಾನು ಪ್ರೈಸ್ ಟ್ಯಾಗ್ ಅಲ್ಲೇ ಇರುತ್ತೆ, ನೀವು ಆರಾಮಾಗಿ ನೋಡಿ ತಗೊಳ್ಬಹುದು. ಮತ್ತೆ ಇನ್ನೇನು ಕೇಳಿದ್ರಿ ನನ್ಗೆ ನೀವು, ಎಸ್ ಪ್ರೈಸು ನೆಕ್ಸ್ಟ್, ಎಸ್ ಕರೆಕ್ಟ್, ಪ್ರೈಸ್ ಆಯ್ತು. ನೆಕ್ಸ್ಟ್ ನೀವು ನನಗೆ ಕೇಳಿದ್ದೀರಾ ಬ್ರೈಡಲ್ ಒಂದು ಸಿಲ್ಕ್ ಸ್ಯಾರೀಸ್ನ ಅದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ, ಪ್ರತಿ ಸಲ ನಮಗೆ ಹೆಲ್ಪ್ ಆಗುತ್ತೆ ಏನಾದರೂ ಮದುವೆಗಳು ಏನಾದ್ರು ಫಂಕ್ಷನ್ಸ್ ಎಲ್ಲ ಇದ್ರೆ ತಗೊಳ್ಳೋದಕ್ಕೆ ಅಂತ. ಸೊ ಖಂಡಿತವಾಗ್ಲೂ ನಾನು ಈ ಸಲ ಟ್ರೈ ಮಾಡ್ತೀನಿ, ಅದನ್ನ ಹಾಕ್ತೀನಿ ಅಂತ ಅನ್ಕೊಳ್ತೀನಿ ಆ ಒಂದು ವಿಡಿಯೋನ. ಅಂದ್ರೆ ಏನಂತ ಅಂದ್ರೆ ಹೆಬೋ ಒಂದು 10,000 9,000 ಹೆಬೋ ಇರೋಂಥದ್ದು ಪ್ಯೂರ್ ಜರಿ ಸ್ಯಾರೀಸ್ನೆಲ್ಲ ನಾನು ನಿಮ್ಗೆ ಸೆಪ್ರೇಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಅವಾಗ ನಿಮ್ಗೆ ಕಲೆಕ್ಷನ್ಸ್ ಕೂಡ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಟೈಮಿಂಗ್ಸ್, ಯಾವ ಟೈಮ್ ಹೋಗ್ಬೇಕು, ಫಸ್ಟ್ ಡೇ ಹೋಗ್ಬೇಕಾ ಸೆಕೆಂಡ್ ಡೇ ಹೋಗ್ಬೇಕಾ ಅಂತೆಲ್ಲ ಸುಮಾರು ಜನ ಕೇಳ್ತೀರಾ. ಅದು ನಿಮಗ್ ಬಿಟ್ಟಿದ್ದು. ಅವರು ಡೇ ಬೈ ಡೇ ಅಂದ್ರೆ ಹೇಗೆ ಅಂದ್ರೆ ಇವತ್ತು ಅವರು ಹಾಕಿರ್ತಾರೆ ಒಂದು ಸ್ಟಾಕ್ ಅಂತ ಅಂದ್ರೆ ಅದು ಕ್ಲಿಯರ್ ಆಗಿದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇರೆ ಸ್ಟಾಕ್ ನ ಹಾಕಿರ್ತಾರೆ. ಮೇ ಬಿ ನಿಮ್ಗೆ ಇವತ್ತು ಸಿಕ್ಕಿದಂತ ಸ್ಟಾಕು ನಾಳೆ ಇಲ್ದೇ ಇರ್ಬೋದು, ನಾಳೆ ಇದ್ದಿದ್ದು ನಾಡಿದ್ದು ಇಲ್ದೇ ಇರ್ಬೋದು. ಸೊ ಪ್ರತಿದಿನ ಅವರು ನ್ಯೂ ಸ್ಟಾಕ್ಸ್ ನ ಹಾಕ್ತಾ ಇರ್ತಾರೆ. ಮತ್ತೆ ಟೈಮಿಂಗ್ಸ್ ಆಲ್ಮೋಸ್ಟ್ ನೀವು ಒಂದು 1 o'clock ಆ ತರ ಹೋದ್ರೂ ನಡೆಯುತ್ತೆ. ಬಿಕಾಸ್ ತೀರಾ ಮುಂಚೆ 11 o'clockಗೆಲ್ಲ ಹೋದ್ರೆ ಅವ್ರು ಇನ್ನು ಜೋಡ್ಸೇ ಇರೋದಿಲ್ಲ ಸ್ಯಾರೀಸ್ ಎಲ್ಲ, ಅವಾಗ ಅವರೆಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ. ಸೊ ಒಂದು 1 o'clock 12 ಮೇಲೆ ನೀವು ಹೋದ್ರೆ ನೀವು ಸ್ಯಾರೀಸ್ ನ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನೀವು ಕೇಳಿದಂತ ಅಷ್ಟು ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅನ್ಸುತ್ತೆ. ಸೊ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಸ್ನೇಹಿತರೆ, ನೀವು ಯಾವ್ಯಾವ ಅದೆಲ್ಲ ಪ್ಲೇಸಸ್ ಹೇಳಿದಿರಿ ಎಲ್ಲಾ ಪ್ಲೇಸ್ಗೂ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವ್ದೆಲ್ಲ ಒಂದು ಊರುಗಳೆಲ್ಲ ಹಾಕ್ತಾರೆ ಅದನ್ನೆಲ್ಲ ನಾನು ನಿಮ್ಗೆ ಖಂಡಿತವಾಗ್ಲೂ ಅಪ್ಡೇಟ್ಸ್ ಕೊಡ್ತೀನಿ. ಓಕೆ, ನಿಮ್ಗೆ ಐ ಥಿಂಕ್ ಇದ್ದಂತ ಕ್ವೆರೀಸ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದ್ರೂ ಕ್ವೆರೀಸ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ, ನನ್ ಗೊತ್ತಿದ್ರೆ ಖಂಡಿತವಾಗ್ಲೂ ನಿಮ್ಗೆ ನಾನು ಆನ್ಸರ್ ಮಾಡ್ತೀನಿ. ಇನ್ನೇನಾದ್ರೂ ರಿಕ್ವೆಸ್ಟ್ ಇತ್ತು ಅಂದ್ರೂ ಕೂಡ ನನಗೆ ಮೆಸೇಜ್ ಅಂದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಅವ್ರಿಗೆ ರಿಕ್ವೆಸ್ಟ್ ನ ಮಾಡ್ತೀನಿ ಅದನ್ನ. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಈ ಒಂದು ಟಾಪಿಕ್ ವಿಡಿಯೋದು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.